ಇನ್ನು ಕಾರವಾರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದನೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ನೀರು ಎಲ್ಲಾ ಕಡೆಯೂ ಕೂಡ ನಿಂತ್ಕೊಂಡಿದೆ. ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅಘನಾಶಿನಿ ಮತ್ತು ಶರಾವತಿ ನದಿಗಳು ಮೈದುಂಬಿ ಹರಿತಾ ಇವೆ. ಕುಮಟಾ, ಹೊನ್ನಾವರ, ಸಿದ್ದಾಪುರದಲ್ಲಿ ಭಾರೀ ಮಳೆ ಆಗಿದೆ ಅಂತೆ. ಇನ್ನೂ ಆಗುತ್ತೆ. ಕೋನಹಳ್ಳಿ ಮತ್ತು ಹಿರೇಕಟ್ಟು ಗ್ರಾಮಗಳು ಜಲಾವೃತವಾಗಿವೆ. ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೆಯೊಳಗಡೆಗೆಲ್ಲ ನೀರು ನುಗ್ಗಿ ದಿನಸಿ ವಸ್ತುಗಳೆಲ್ಲ ಹಾನಿಯಾಗಿದೆ ಅನ್ನೋ ವರದಿ ಬರ್ತಾ ಇದೆ. 17 ಕುಟುಂಬಗಳನ್ನ ಈಗ ಸ್ಥಳಾಂತರ ಮಾಡ್ತಾ ಇದ್ದಾರಂತೆ. ಊರುಕೇರಿ ಮತ್ತು ಉಜಿರೆಯ ಗ್ರಾಮದವರು. ಕಡವ ಸರ್ಕಾರಿ ಶಾಲೆಯ ಕಾಳಜಿ ಕೇಂದ್ರಕ್ಕೆ ಈಗ ಅವ್ರನ್ನೆಲ್ಲ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ವರದಿ ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗಿರುವಂತಹ ಪರಿಣಾಮ ಕಾರವಾರದಲ್ಲಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಕಡಬ ಸರ್ಕಾರಿ ಶಾಲೆಗೆ ಅವ್ರನ್ನೆಲ್ಲ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. 17 ಕುಟುಂಬಗಳನ್ನ ಈಗ ಅಲ್ಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಕಾರಣ ಸೊಂಟದ ಭಾಗದವರೆಗೂ ಕೂಡ ನೀರು ನಿಲ್ಲುವಂತ ಪರಿಸ್ಥಿತಿಯಲ್ಲಿದೆ. ಆಮೇಲೆ ಇನ್ನೊಂದು, ಈಗ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ, ವೆದರ್ ರಿಪೋರ್ಟ್ ಪ್ರಕಾರ ಇವತ್ತಿನಿಂದ ಇನ್ನೂ 3-4 ದಿನಗಳವರೆಗೂ ಕೂಡ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಸೂಚನೆ ಇದೆ. ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಒರಿಸ್ಸಾಗೆ ಬಂದು ತಲುಪುತ್ತೆ. ಅದಾದ ನಂತರ ಕರ್ನಾಟಕದ ಕೆಲ ಭಾಗಗಳಿಗೂ ಕೂಡ ಬಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮಳೆಯ ಪರಿಣಾಮ. ಹಾಗಾಗಿ ನಿಮ್ಗೆಲ್ಲ ಕಡೆಯೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಇನ್ನು ಹೆಚ್ಚಿನ ರೀತಿಯಾದಂಥ ಮಳೆ ಕೂಡ ಆಗುತ್ತೆ ಅಂತ ಈಗ ವೆದರ್ ರಿಪೋರ್ಟ್ ಕೂಡ ಬರ್ತಾ ಇದೆ. ಇವತ್ತಿನ ವೆದರ್ ರಿಪೋರ್ಟ್ ಪ್ರಕಾರ ಹೆಚ್ಚಿನ ಮಳೆ ಸುರಿಯುತ್ತೆ ಅಂತ ಹೇಳಿದ್ದಾರೆ. ಧಾರಾಕಾರವಾಗಿರುವಂತಹ ಮಳೆ ಇನ್ನೂ 3-4 ದಿನ ಇರುತ್ತೆ. ಮಳೆ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬನ್ನಿ. ಕಾಳಜಿ ಕೇಂದ್ರ ತೆರೆಯಲಾಗಿದೆ. ದಯವಿಟ್ಟು ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬನ್ನಿ. ಮಳೆ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬನ್ನಿ. ಕಾಳಜಿ ಕೇಂದ್ರ ತೆರೆಯಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿನಿಧಿ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಮೊನ್ನೆಯಷ್ಟೇ ಸ್ಥಳೀಯವಾಗಿ ತಹಶೀಲ್ದಾರ್ ಎಲ್ಲ ಹೋಗಿ ಅವ್ರ ಜನರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ವೆರಿ ಗುಡ್ ಆ ಕೆಲಸವಂತೂ. ಈಗ ಇನ್ಯಾವ ಭಾಗಗಳಲ್ಲಿ ಪರಿಣಾಮಗಳು ಉಂಟಾಗ್ತಾ ಇದೆ? ಎಷ್ಟು ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ, ಏನು ಅಂತ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರ ಮತ್ತು ಕುಮಟಾ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತದ್ದು. ಈ ಪ್ರದೇಶದಲ್ಲಿ ಶರಾವತಿ, ಅಘನಾಶಿನಿ ಮತ್ತು ಗುಂಡ್ಲುಬಾಳ ನದಿಗಳು ಇವತ್ತು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ಅದರಲ್ಲಿ ಗುಂಡ್ಲುಬಾಳ ನದಿ ಉಕ್ಕಿದಾಗ ಸುತ್ತಮುತ್ತ ಹೊನ್ನಾವರದ ಸುತ್ತಮುತ್ತ ಪ್ರದೇಶದ ಸುಮಾರು 5ಕ್ಕೂ ಹೆಚ್ಚು ಗ್ರಾಮಗಳಿಗೆ ಈಗ ನೀರು ನುಗ್ತಾ ಇರುವಂತದ್ದು. ಅಪಾಯದ ಮಟ್ಟ ಮೀರಿ ಇರ್ತದೆ. ನಾಳೆ ಕೂಡ ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ. ಈ ಭಾಗದಲ್ಲಿ ದೋಣಿಯಲ್ಲಿ ಜನರನ್ನ ರಕ್ಷಣೆ ಮಾಡಿ ಒಂದು ಕಾಳಜಿ ಕೇಂದ್ರಕ್ಕೆ ಕರೆದುಕೊಂಡು ಬಂದಿರುವಂತದ್ದು. ಸುಮಾರು ಒಂದು 35 ಜನರನ್ನ ಈಗ ಸದ್ಯಕ್ಕೆ ಈಗ ರಕ್ಷಣೆ ಮಾಡಿ ಕರೆದುಕೊಂಡು ಬಂದು ಕಾಳಜಿ ಕೇಂದ್ರದಲ್ಲಿ ಇಟ್ಟಿದ್ದಾರೆ. ಹೊನ್ನಾವರ ಮತ್ತೆ ಕುಮಟಾ ಎರಡೂ ಭಾಗದಲ್ಲಿಯೂ ಕೂಡ ಇವತ್ತು ಫ್ಲಡ್ ಆಗ್ತಾ ಇರುವಂತದ್ದು. ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು, ಪೀಠೋಪಕರಣಗಳಿರ್ಬೋದು, ಹಾಗೆ ಮನೆಯಲ್ಲಿರುವ ಅಕ್ಕಿ, ಎಲ್ಲ ಪ್ರತಿಯೊಂದು ಕೂಡ ಇವತ್ತು ಆ ಭಾಗದಲ್ಲಿ ನೀರಿಗೆ ಕೊಚ್ಚಿ ಹೋಗ್ತಾ ಇರುವಂತದ್ದು. ಆ ರೀತಿಯ ಪರಿಸ್ಥಿತಿ ಆಗಿದೆ. ದೋಣಿಯಲ್ಲಿ ಕರೆದುಕೊಂಡು ಬಂದಿರುವಂತದ್ದು. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಹೊನ್ನಾವರ ಮತ್ತು ಕುಮಟಾದಲ್ಲಿ 3 ಕಾಳಜಿ ಕೇಂದ್ರವನ್ನು ತೆಗೆಯಲಾಗಿದೆ. ಮತ್ತೆ ಇನ್ನೂ ಹೆಚ್ಚಿನ ಒಂದು ಜನರ ರಕ್ಷಣೆ ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ಆ ಭಾಗದಲ್ಲಿ ಸ್ಥಳೀಯ ಕಂದಾಯಾಧಿಕಾರಿಗಳು ಕೂಡ ಮುಖ ಮೂಡಿ ಅಲ್ಲಿಯ ಜನರನ್ನ ಕರೆತರುವಂತಹ ಕೆಲಸಕ್ಕೆ ಈಗ ಕೈ ಹಾಕಿದ್ದಾರೆ. ಯಾಕಂತಂದ್ರೆ ನೀರು ಪ್ರತಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಗ್ರಾಮಗಳಿಗೆ ನುಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಅಪಾಯದ ಮಟ್ಟ ನೀರಿಗೆ ಗುಂಡ್ಲುಬಾಳ ನದಿ ಹರಿತಾರೆ. ಇನ್ನೊಂದ್ ಕಡೆ ಅಘನಾಶಿ ನದಿಯ ನೀರು ಕೂಡ ಅಪಾಯದ ಮಟ್ಟ ನೀರಿರುತ್ತೆ. ಹಾಗಾಗಿ ಕುಮಟಾ ಮತ್ತೆ ಹೊನ್ನಾವರ ಎರಡೂ ಭಾಗದಲ್ಲಿಯೂ ಕೂಡ ಈಗ ರಕ್ಷಣೆ ಕಾರ್ಯಗಳು ನಡೀತಾ ಇರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.